ಸರ್ ಎಲ್ಲರೂ ಒಂದು ನಿಮಿಷ ಒಂದು ನಿಮಿಷ ಮಾತಾಡ್ಬಿಡ್ತೀನಿ. ಒಂದೇ ನಿಮಿಷ ಅಂದ್ರೆ ನಾನು ಇವರು ಇವತ್ತು ಮಾತಾಡ್ಕೊಂಡ್ ಬಂದ್ವಿ 5ನೇ ತಾರೀಕುವರೆಗೂ, ಅಂದ್ರೆ 6ನೇ ತಾರೀಕಿಂದ ಒಂದಿಷ್ಟು ಸ್ನೇಹಿತರೆಲ್ಲ ಸೇರಿದ್ರು. ಬಟ್ 5ರವರೆಗೂ ನಾವು ಗೆಲ್ತೀವೋ ಸೋಲ್ತೀವೋ, ಈ ಸಿನಿಮಾ ಆಗತ್ತೆ ಆಗಲ್ಲ, ಇದನ್ನೆಲ್ಲ ಸೈಡ್ಗಿಟ್ಟು ಎಷ್ಟು ಜನ ನಮಗೆ ಸಪೋರ್ಟ್ ಮಾಡಿದ್ರು. ಇವತ್ತು ಈ ಸಿನಿಮಾ ಸಕ್ಸಸ್ಗೆ ನೀವು ಆ ದೇವರು ಎಷ್ಟು ಇಂಪಾರ್ಟೆಂಟು ನಮಗೆ, ಆ ದೇವರು ಎಷ್ಟು ನಮ್ಗೆ ಮುಖ್ಯನೋ ಅಷ್ಟೇ ನಮಗೆ ನೀವೆಲ್ಲರೂ ಸಪೋರ್ಟ್ ಮಾಡಿದ್ದೀರ. ಎಲ್ಲ ಕರ್ನಾಟಕ ಜನತೆ ಅಭಿಮಾನಿ ದೇವರುಗಳು ಸಪೋರ್ಟ್ ಮಾಡಿದ್ದಾರೆ. ಸೊ ನಾನಾಗಲಿ ನನ್ನ ಧರ್ಮಪತ್ನಿ ನಿಶಾ ಅವರಾಗಲಿ ತಮ್ಮೆಲ್ರಿಗೂ ಸಾಯೋವರೆಗೂ ಚಿರಋಣಿಯಾಗಿರ್ತೀವಿ ಅಂತ ನಾನು ಹೇಳ್ತೀನಿ. ಇದು ಮಾಡಿದ್ರೆ ತುಂಬ ಎಕ್ಸ್ಟ್ರಾ ಅಂತ ಅನಿಸುತ್ತೆ. ಬಟ್ ಈ ಒಂದು ಸಮಯದಲ್ಲಿ ಥ್ಯಾಂಕ್ ಯು ಆಚರಿಸ್ತಾ ಇದ್ದೀವಿ ಅಂದರೆ ಅದಕ್ಕೆ ಖಂಡಿತವಾಗಿ ಮಹಾದೇವ ಸಕ್ಸಸ್ಸೇ ರೀಸನ್. ಮಹಾದೇವ ಸಕ್ಸಸ್ಫುಲ್ ಆಗಿ ಇರಲಿಲ್ಲ ಅಂದರೆ ಈ ಒಂದು ಖುಷಿ ಇರ್ತಾ ಇರಲಿಲ್ಲ. ಸೊ ಈ ಮಹಾದೇವ ಸಕ್ಸಸ್ಗೆ ಕಾರಣವಾಗಿರುವಂಥ ಎಲ್ಲ ಅಭಿಮಾನಿ ದೇವರುಗಳಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಯಾವಾಗಲೂ ಚಿರಋಣಿಯಾಗಿರ್ತೀವಿ. ಥ್ಯಾಂಕ್ ಯು ಸೋ ಮಚ್. ನಮಗೆ ಈ ಖುಷಿ ಕೊಟ್ಟಿದ್ದಕ್ಕೆ. ಈ ಮಹಾದೇವ ಸಿನಿಮಾ ಮಾತ್ರ ಅಲ್ಲ, ಇನ್ಮೇಲೇನು ಹೆಚ್ಚಾಗಿ ಒಳ್ಳೆ ಸಿನಿಮಾಗಳು ಬರ್ತಾ ಇರತ್ತೆ. ವಿನೋದ್ ಪ್ರಭಾಕರ್ ಅವರು ಅಂಕಾಸುರ ಬರ್ತಿದೆ, ಬಲರಾಮನ ದಿನಗಳು ಬರ್ತಿದೆ. ಸೊ ಎಲ್ಲಾನು ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ, ಎಲ್ಲಾನು ಚೆನ್ನಾಗೇ ಬರ್ತಿದೆ. ಸೊ ಥ್ಯಾಂಕ್ ಯು ಸೋ ಮಚ್. ಹೃತ್ಪೂರ್ವಕ ಧನ್ಯವಾದಗಳು. ನಮಗೆ ಸಾಥ್ ಕೊಟ್ಟಿದ್ದಕ್ಕೆ, ನಮಗೆ ಈ ಖುಷಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇಲ್ಲಿ ಬಂದಿರೋ ಎಲ್ರಿಗೂ ಥ್ಯಾಂಕ್ ಯು. ನನ್ನ ಬರ್ಡೇ ಜಾಯಿನ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಬರೀ ಒಂದು ಫೋನ್ ಕಾಲಲ್ಲಿ ನನ್ನ ಖುಷಿ ಜೊತೆ ನನ್ನ ಒಂದು ಈ ಒಂದು ಒಕೇಶನ್ಗೆ ನನಗೆ ಸಾಥ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಮುಖ್ಯವಾಗಿ ಅನಿಲ್ ಅವರಿಗೆ ಥ್ಯಾಂಕ್ ಯು. ಯಾಕಂದರೆ ಎಲ್ಲ ನಾನು ಅವ್ರ ಎದುರುಗಡೆ ಹೇಳ್ತಿಲ್ಲ. ಆ್ಯಂಡ್ ನಿಮ್ಮ ಎದುರುಗಡೆನೂ ನಿಮ್ಮ ಹುಡುಗರು ಏನಿದ್ದಾರೆ ಯಾರೋ ನಿಮ್ಮ ಎದುರುಗಡೆ ಅಷ್ಟು ಹೊಗಳಿಲ್ಲ ಅಂದ್ರೂ ನಿಮ್ಮ ಬೆನ್ನ ಹಿಂದೆ ತುಂಬ ಹೊಗಳ್ತಿರ್ತಾರೆ. ನಾನು ಅದನ್ನು ನೋಡಿದ್ದೀನಿ. ಒಬ್ರು ಈ ಸಿನಿಮಾ ಈ ರೇಂಜಿಗೆ ಇದೊಂದು ಸಕ್ಸಸ್ ಆಗಬೇಕು ಅಂದರೆ ಅದಕ್ಕೆ ಇನ್ನೊಂದು ಪಿಲ್ಲರು ಅನಿಲ್ ಅವರು ಇದ್ರು. ನನಗೆ ಪ್ರತಿಯೊಂದು ಹಂತದಲ್ಲೂ ಯಾವುದೇ ಒಂದು ರೀತಿಯಾದ ಪ್ರಮೋಷನ್ ಆಗಲಿ ಅವರು ಹೇಳಿದ್ದೇನು ಅಂದರೆ ಸರ್, ಯಾಕಂದರೆ ನನಗೂ ಅದೇನೇ ಇರೋದು. ಅವತ್ತು ಶ್ರುತಿಯಮ್ಮ ಹೇಳ್ತಾರೆ ಸಿನಿಮಾ ಬಿಟ್ಟರೆ ಬೇರೇನು ಗೊತ್ತಿಲ್ಲ ಅಂತ. ನಾನು ಯಾವಾಗಲೂ ಹೇಳ್ತಿರ್ತೀನಿ, ಅಂದರೆ ನೀವೆಲ್ಲ ಈ ಸಿನಿಮಾ ಪರ ನಿಂತ್ಕೊಂಡ್ರೆ ನಾನು ಇರ್ತೀನಿ, ಯಾರಾದರೂ ಸಿನಿಮಾ ವಿರುದ್ಧ ಹೋದ್ರೆ ನಿಮ್ಮ ವಿರುದ್ಧ ನಾನು ಆಗ್ತೀನಿ ಅಂತ ಹೇಳ್ತಿರ್ತೀನಿ. ಅದೇ ಮಾತುಗಳನ್ನ ಇವರು ಹೇಳ್ತಿರ್ತಾರೆ. ಸೊ ನಮಗೆಲ್ಲ ಗೊತ್ತಿರೋದು ಸಿನಿಮಾ, ಯಾಕಂದರೆ ಇವತ್ತು ನಮ್ಗೆ ಅನ್ನ ಆಗ್ತಿರೋದು ಸಿನಿಮಾ, ನಾವು ಇಲ್ಲಿ ಬಾಳ್ತಿರೋದು ಇದೇ ಸಿನಿಮಾ, ಇದೇ ಕರ್ನಾಟಕದ ಅನ್ನ, ಕರ್ನಾಟಕದ ಋಣದಿಂದನೇ ಬದುಕ್ತಿರೋದು. ಸೊ ಎಲ್ಲರೂ ನೀವಾಗಲಿ ಅಥವಾ ನಿಮ್ಮ ಹುಡುಗರಿಗಾಗಲಿ ಆ್ಯಂಡ್ ನನ್ನ ಹೆಂಡತಿ ತುಂಬಾ ದೊಡ್ಡ ಸಪೋರ್ಟ್ ಆಗಿ ನಿಂತ್ಕೊಂಡು ನನಗೆ ಇವತ್ತು ನಾವು ಅದನ್ನೇ ಮಾತಾಡ್ತಿದ್ವಿ. ಇವತ್ತು ಈ ಬರ್ಡೇ ನಾವು ಸೆಲೆಬ್ರೇಟ್ ಮಾಡ್ತಿದ್ದೀವಿ ಅಂದರೆ ಈ ಮಹಾದೇವ ಒಂದು ಸಕ್ಸಸ್ಸಿಂದ. ಇಲ್ಲಾಂದರೆ ನಾನು ಈ ಒಂದು ವಿಷಯ ನೆಕ್ಸ್ಟ್ ಶೇರ್ ಮಾಡ್ತೀನಿ. ಮಹಾದೇವ ಆಗಿರಲಿಲ್ಲ ಅಂದರೆ ನಾನು ಏನೇನು ಅನ್ನೋದು ನಾನು ಈಗ ಬೇಡ, ಈ ಖುಷಿಯ ಸಂದರ್ಭದಲ್ಲಿ ಬೇಡ. ಇವತ್ತು ಭಾಳನೇ ಖುಷಿಯಾಗಿದ್ದೀವಿ. ಥ್ಯಾಂಕ್ ಯು. ಎಲ್ಲರೂ ಇಲ್ಲಿ ಬಂದಿರತಕ್ಕಂಥ ಪ್ರತಿಯೊಬ್ಬರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು. ಆ್ಯಂಡ್ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು. ವಯಸ್ಸು ಏರ್ತಾ ಇದ್ರು ಅಷ್ಟೇ ಕ್ಯೂಟ್ ಆಗಿದ್ದಾರೆ.